ಕಲಬುರಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ನೀಟ್ ಹಗರಣ ಕುರಿತಂತೆ ಕಾಂಗ್ರೆಸ್ ಪಕ್ಷದ ತನ್ನ ಬೇಳೆ ಬೇಯಿಸಿಕೊಳ್ಳುತ್ತಿದೆ. ಬಿಜೆಪಿ ಮುಖಂಡರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಖಂಡಿಸಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರನ್ನ ಪೊಲೀಸರು ಬಂಧಿಸಿರುವುದು ಕಂಡುಬಂದಿತ್ತು. ಕಾಂಗ್ರೆಸ್ ಸರ್ಕಾರ ಗುಂಡ ಸರ್ಕಾರ ಎಂದು ಆಕ್ರೋಶ ಹೊರಹಾಕಿದ ಮುಖಂಡರು ಕಾಂಗ್ರೆಸ್ ಕಚೇರಿಯನ್ನು ಮುತ್ತಿಗೆ ಹಾಕಲು ಪ್ರಯತ್ನ ಮಾಡಿದ್ದು, ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಚದುರಿಸಲು ಹರಸಾಹಸ ಪಟ್ಟರು. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಅವಿನಾಶ್ ಜಾಧವ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಶರಣಪ್ಪ ತಳವಾರ್ ಸೇರಿದಂತೆ ಅನೇಕರನ್ನ ಬಂಧನ ಮಾಡಿರುವುದು ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ದೆಹಲಿಯಲ್ಲಿ ನಡೆಯುತ್ತಿರುವ ಜಂತರ್ ಮಂತರದಲ್ಲಿ ನೀಟ್ ಕ್ವಶನ್ ಪೇಪರ್ ಲೀಕಿನ ವಿಷಯದಲ್ಲಿ ಪ್ರತಿಭಟನೆ ಏನು ನಡೀತಾ ಇದೆ, ಆ ಪ್ರತಿಭಟನೆಯು ನಮ್ಮ ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷವು ಅದು ವಿದ್ಯಾರ್ಥಿಗಳದ್ದು ಅಷ್ಟೇ ಪ್ರತಿಭಟನೆ ಅಲ್ಲ, ರಾಜಕೀಯ ಪ್ರತಿಭಟನೆಯಾಗಿ ಪರಿವರ್ತನೆಗೊಟ್ಟು ಅದಕ್ಕೆ ಬೇರೆ ರೂಪ ಕೊಡ್ತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವಾಗಲೂ ಯುವಕರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳದು ಹಾಗೂ ಯುವಕರದ ಭವಿಷ್ಯ ಹಾಳಾಗಬೇಕೆಂದು ಯಾವತ್ತಿಗೂ ನಮ್ಮ ಸರ್ಕಾರ ಬಯಸೋದಿಲ್ಲ. ನಮ್ಮ ಪ್ರಧಾನಮಂತ್ರಿ ಅಂತೂ ಒಟ್ಟಾದ ಆ ದೃಷ್ಟಿಯಲ್ಲಿ ಯೋಚನೆ ಮಾಡೋದಿಲ್ಲ. ಈ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ವಿರೋಧ ಪಕ್ಷ ಹಾಗೂ ನಮ್ಮ ಸರ್ಕಾರ ಎಲ್ಲರೂ ಕಲ್ತು ಇದ್ರ ಬಗ್ಗೆ ಆ ಸೋರಿಕೆ ಆಗಿರುವ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅದ್ರ ಬಗ್ಗೆ ಸೂಕ್ತ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ಅದೆಲ್ಲ ಬಿಟ್ಟು ಬೇರೆ ಬೇರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಸಂಘಟನೆಗಳನ್ನು ಕರೆದು ಅವಕ್ಕೆಲ್ಲ ಪ್ರಚೋದನೆ ಕೊಟ್ಟು ನಮ್ಮ ದೇಶದ ವಿರುದ್ಧವಾಗಿ ಕೆಲವು ಪಕ್ಷ ರಾಜಕೀಯ ಒಲವು ತೋರಿಸಿ ಇದು ನಮ್ಮ ಪ್ರಧಾನಮಂತ್ರಿಯವರಿಗೆ ಕೆಟ್ಟ ಹೆಸರು ತರಬೇಕಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಕಾಂಗ್ರೆಸ್ ಪಕ್ಷವನ್ನು ಮುತ್ತಿಗೆ ಹಾಕಲು ನಮ್ಮ ಪಕ್ಷದವರು ಮುಂದಾದಾಗ ಅವರ ಮೇಲೆ ಗುಂಡಾ ರೀತಿಯಲ್ಲಿ ವರ್ತನೆ ಮಾಡಿ ಹಾತಾಪಾಯನ್ನೆಲ್ಲ ಮಾಡಿದ್ದಾರೆ. ಈ ಥರದ್ದೆಲ್ಲ ಗುಂಡಾ ರಾಜಕೀಯ ಮಾಡೋದ್ರಿಂದ ಹಾಗೂ ಮಾಡೋದ್ರಿಂದ ಮುಂಬರುವಂಥ ದಿನಗಳಲ್ಲಿ ರಾಜಕೀಯವಾಗಿ ಇದು ಬಹಳ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಈಗಲೂ ಅದೇ ಹೇಳ್ತೀವಿ, ದೇಶದ ಒಲಿತ ಕೇವಲ ಯುವಕರ ಒಲಿತದಲ್ಲಿದೆ. ಆದ ಕಾರಣ ಭಾಜಪಾ ಹಾಗೂ ನಮ್ಮ ನರೇಂದ್ರ ಮೋದಿ ಅವರು ಯಾವತ್ತಿದ್ದರೂ ನಮ್ಮ ಯುವಕರ ಜೊತೆಲೇ ಇದ್ದಾರೆ. ಮುಂಬರುವಂಥ ದಿನಗಳಲ್ಲೂ ಯುವಕರ ಸದುಪಯೋಗಕ್ಕೋಸ್ಕರನೇ ಇದ್ದಾರೆ, ಅವರ ಒಲಿತ ವಿಚಾರಕ್ಕೋಸ್ಕರನೇ ಇದ್ದಾರೆ. ಆದ ಕಾರಣ ಇಂದು ನಾವು ಕಲಬುರಗಿ ಮಹಾನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ವತಿಯಿಂದ ಬಿಜೆಪಿ ವತಿಯಿಂದ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹೊಂದಿಕೊಂಡಿದ್ದೀವಿ. ಸರ್, ಆ ನೀಟ್ ಏನು ಕ್ವಶನ್ ಪೇಪರ್ ಲೀಕ್ ಆಗಿದೆಯಲ್ಲ, ಆ ಕೆಲವೊಂದು ಸಿಸ್ಟಮಲ್ಲಿ ಕೆಲವು ಕಿಡಿಗೇಡಿಗಳಿಂದ ಆಗಿರ್ಬೋದು. ಅದ್ರ ತನಿಖೆ ನಡೀತಾ ಇದೆ. ಅದಕ್ಕೆ ಕಾನೂನಾತ್ಮಕವಾದ ಏನು ಸ್ಟೆಪ್ ತೊಗೋಬೇಕೆಲ್ಲ ತೊಗೋತಾ ಇದ್ದಾರೆ. ಅದಕ್ಕೆ ಕಟ್ಟುನಿಟ್ಟಾಗಿ ಅದಕ್ಕೆ ಸ್ಟೆಪ್ ತೊಗೋಬೇಕು. ಅದೆಲ್ಲ ಬಿಟ್ಟು ಅದೇ ಒಂದು ವಿಷಯ ಇಟ್ಕೊಂಡು ಡೈವರ್ಟ್ ಮಾಡಿ ಬೇರೆ ಬೇರೆ ಸಂಘಟನೆಗಳಿಗೆ ಇವ್ರಿಗೆ ಪ್ರವೋಕ್ ಮಾಡಿ ಅದು ರಾಷ್ಟ್ರೀಯ ಆ್ಯಂಟಿ ನ್ಯಾಷನಲ್ ದೇಶ ವಿರೋಧಿ ಚಟುವಟಿಕೆ ಥರದೆಲ್ಲ ಪ್ರವೋಕ್ ಮಾಡಿ ಅದಕ್ಕೊಂದು ಬೇರೆ ಒಲಕ್ಕೆ ಒಯ್ಯಬಾರ್ದು ಅಂತ ನಮ್ಮ ಅನಿಸಿಕೆ. ದೇಶದ ಯಾವುದೇ ಒಳ್ಳೆಯದಕ್ಕಾಗಲಿ ಅದಕ್ಕೆ ಬಯಸಬೇಕು, ದೇಶದ ಕೆಟ್ಟದೋಸ್ಕರ ಅಂತ ಇದು ದುರುಪಯೋಗ ಮಾಡಬಾರ್ದು. SIR ಮಹೇಶ್ ಚವ್ಹಾಣ್, ಮಹಾನಗರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ.